ಇನ್ನ ವಿಜಯಪುರ ತಾಲೂಕ ವಿಜಯಪುರ ಜಿಲ್ಲೆ ಒಳಗ ಹಡಗಲಿ ಒಳಗ ದಳವಾಯಿಗಳದಾರ. ಅವರು ಅಂಬಿಗಾರ ಸಮಾಜದವ್ರು ದಳವಾಯಿಗಳದಾರ. ಅಲ್ಲಿ ಹಡಗಲ್ಯಾಗ ಅಂಬಿಗಾರ ಸಮಾಜದವ್ರು ದಳವಾಯಿಗಳದಾರ. ಹೌದೌದು. ಇಲ್ಲಿ ದಳವಾಯಿ ಅನ್ನೋ ನಮಗೊಂದು ಸಂಶಯ ಬತ್ತು. ಇದು ದಳವಾಯಿ ಅಂತ ನಿಮಗೆ ಅಡ್ಡ ಹೆಸರು ಹೆಂಗ ಬತ್ತು? ಯಾವ ಕಾರಣದಿಂದ ಬತ್ತು? ಇದು ಯಾನ ಕಾರಣ? ಹೌದು ಹೌದಪ್ಪ ಹೌದು. ಢಂಕನಾಡ ದೇಗೊಂಡಗೌಡರ ಹಬ್ಬ ಕ್ವಾಂಡ್ರ ಮಠದೊಳಗೆ ನಡೆದಿತ್ತು. ಹೌದು. ಢಂಕನಾಡ ದೇಗೊಂಡಗೌಡ ಕ್ವಾಂಡ್ರ ಮಠಕ್ಕೆ ಹಬ್ಬ ಹಾಕಲಕ್ಕೆ ಬರುವಂತ ಮುಂಚಿತ ಹೌದು ಮುಂಗಡದಲ್ಲಿ ಏನು ಮಾಡಿದೆ ಅಂತ ಕೇಳಿದ್ರೆ ಮಾಳಿಂಗರಾಯ ಹೌದು 4 ಮಂದಿ ಮಕ್ಕಳ ಕರ್ಕೊಂಡು ಸಾಕಿದ ಮಗ ಜಗ್ಗಿನ ಬಳ್ಳಪ್ಪನ ತಗೊಂಡು ಬೀಜಾಳಗುಂತಿ ಬಯಲು ಭೂಮಿಯಾಗ ಕುರಿ ಕೈತಿದ್ದ. ಹೌದಪ್ಪ ಹೌದು. ಅದು ಇದು ಗೌಡ ಇದು ತಂಡ ಈಗ ಒಳ ಹೊಕ್ಕದ ಸೂರ್ಯನ ಒಂಜಾರ ಒಳಕ್ ಹೋತದ ಇಲ್ಲ ಒಂಜಾರ ಮೊಸರು ಹೆಚ್ಚಾಗದಪ್ಪ ತಳಕ ಒಂಜಾರ ಹಂಗ್ಯಾಕ್ ಮಾಡ್ತೀನಿ ಇದು ಮೊಸರಿಗೆ ಹೆಪ್ಪಾಕಿ ಮತ್ತೆ ಗಟ್ಟಿ ಆಗೋದಿಲ್ಲ ದೇವ್ರ. ಹಾ ಮತ್ತೆ ಹಂಗಾಗಿದೆ ಈಗ ನಮ್ಮದು. ಈಗ ಇರ್ಲಿ ಹಂಗೆ ಮಾಡ್ಬೇಡಿ ದೇವ್ರ. ಮುಂದೆ ಯೂಟ್ಯೂಬ್ ಅದ ನಮಗ. ನಾಳೆ ನಂದು ಕೂಡ ಫೋಟೋ ಹಾಕಿ ಬಿಡ್ತಾರ ಮುಂದೆ. ಇಲ್ಲ ಯೂಟ್ಯೂಬ್ ಅದ ಹಂಗೆ ಮಾಡ್ಬೇಡ್ರಿ. ಅವಾಗ ಬೀಜಾಳಗುಂತಿ ಮೇಲೆ ಮಾಳಿಂಗರಾಯ ಬನ್ನಿಗೆ ಸಾವಿರ ಭಾಗ್ಯ ಕೈತಿದ. 4 ಮಂದಿ ತ್ರಿಕಾಲ್ಜ್ಞಾನಿ ಮಾಳಿಂಗರಾಯ 4 ಮಂದಿ ಮಕ್ಕಳಿಗೆ ಸಾಕಿದ ಮಗ ಜಗ್ಗಿನ ಬಳ್ಳಪ್ಪ ಕರೆದು ಕೇಳ್ತಾನ. ಇರ್ಲಿಪ್ಪ ತಳಕೋ ಹೌದು. ಏನು ಕೇಳ್ತಾನ? ಏನತ್ರಿಪ್ಪ? ಯಪ್ಪ ಸಿದ್ಧರ ಹೊಟ್ಟಿಲೆ ಹುಟ್ಟದವರೆಲ್ಲ ಸಿದ್ಧಟಿಗೆ ಮಾಡುವಂತ ತತ್ವ ಐತಿ ನಮ್ಮ ಹಾಲು ಮತದಾಗ. ಹೌದು. ಕರೆ ಮುಂದಿನ ಆಗು ಹೋಗು ಹೊಲಮಗಳು ನೀವು ಯಾರು ಬಲ್ಲಿರಿನಂತ ಕೇಳ್ತಾನ. ಮಾಳಪ್ಪ 4 ಮಂದಿ ಮಕ್ಕಳಿಗೆ ಸಾಕಿದ ಮಗ ಬಳ್ಳಪ್ಪಗ ಏನ್ ಹೇಳ್ತಾರಿಪ್ಪ? 4 ಮಂದಿ ಮಕ್ಕಳು ಸಾಕಿದ ಮಗ ಜಗ್ಗಿನ ಬಳ್ಳಪ್ಪಲ್ಲ ದಿಂಗಾಗಿ ನಿಂತಾರ. ಕರೆ ಸಣ್ಣ ಮಗ ಸ್ವಾಮರಾಯಿ ಬಂದು ವಿಚಾರ ಮಾಡ್ತಾನ. ಹೌದು. ಎಲ್ಲಾರು ನಾವು ಅಣತಂಬ್ರೆಲ್ಲ ಮುಂದಿನ ಹೊಲಮ ತಿಳಿಲಾರಕ ನಾವೆಲ್ಲ ಹಿಂದಕ್ಕೆ ಸರ್ಕೊಂಡಿವ್ ಅಂದ್ರ ಹೌದು ಸಿದ್ಧರ ಹೊಟ್ಟಿಲೆ ಹುಟ್ಟಿದಕ್ಕೆ ಸ್ವಾರ್ಥಕ್ಕೆ ಏನಾಗಿತ್ತು. ನಾವು ಅಪ್ಪನಂಗ ಮಕ್ಕಳು ಹೋಗ್ಲಿಲ್ಲ ಅಂದ್ರೆ ನಮ್ಮ ಧರ್ಮಕ್ಕೂ ದಟ್ಟಿ ಬರ್ತಕ್ಕಂತ ಭಾವನೆದಿಂದ ಸಣ್ಣ ಮಗ ಸ್ವಾಮರಾಯ ಗಟ್ಟಿ ಧೈರ್ಯ ಮಾಡಿ ಮಾಳಿಂಗರಾಯನ ಮುಂದೆ ನಿಂತಾನೆಪ್ಪ. ಏನತ್ರಿಪ್ಪ? ನಾ ಎಲ್ಲ ಮುಂದಿನ ಹೊಲಮ ಹೇಳ್ತೀನಿ ಕರೆ ಈಗ ಹೇಳಂಗಿಲ್ಲ. ಹೇಳುದು ಮುಂದಿನ ಹೊಲಮ ಯಾವಾಗ ಹೇಳ್ತಾ ಅಂತ ಕೇಳಿದ್ರ ಕುರಿಗಳ ಮೈಕೊತ್ತ ಬಯಲು ಭೂಮಿಯಾಗ ಒಂದು ಲಂಬರು ಮುಂದೆ ಹೋಗ್ಯಾವ. ಹೋದ ಕುರಿ ಹೊಳಿಸಿ ಬಂದ ನಾ ಮುಂದಿನ ಹೊಲಮ ಹೇಳ್ತೀನಿ ಅತ್ತ ಮಾಳಿಂಗರಾಯಿಗೆ ಸಣ್ಣ ಮಗ ಸೋಮರಾಯ ಹೇಳ್ತಾನ. ಹೋದ ಕುರಿ ಹೊಳಿಸಿ ಬಂದ ಮ್ಯಾಗ ಹೊಳ್ಳಿ ಬಂದ ಮ್ಯಾಲ ಹೇಳ್ತ ಆಯ್ತಪ್ಪ ಹೋದ ಕುರಿ ಹೊಳಿಸಿ ಬಾ. ಹೊಳಿಸಿ ಬಂದ ಮುಂದಿನ ಹೊಲಮ ನನಗೆ ಹೇಳ ತಿಳ್ಕೊಂಡು ಮಾಳಿಂಗರಾಯನಿಗೆ ಆಶೀರ್ವಾದ ಮಾಡ್ದ. ಅವಾಗ ಸಣ್ಣ ಮಗ ಸೋಮರಾಯ ಕುರಿಗಳ ಹುರ್ಕೊಂಡ ಕುರಿ ಮೈವಂತ ಸ್ಥಳಕ್ಕೆ ಹೋಗಿ ಕುರಿ ಮೈವಂತ ಮುಂಗಡ ಹೋಗಿ ಮುಂದೆ ಹೋಗಿ ಹಾಲು ಕುರಿ ಎಲ್ಲ ಹೊಲಸು ನಿಂತ ಮುಂದಿನ ವಿಚಾರ ಮಾಡಕತ್ತ. ಮುಂದಿನ ಹೊಲಮ ತಿಳಿಲಿಲ್ಲ ಸೋಮರಾಯಿಗ. ಅವಾಗ ಏನ್ ಮಾಡ್ಬೇಕು? ಏನ್ ಮಾಡ್ತಾನ್ರಿಪ್ಪ? ತಂದಿಗೆರೆ ಮಾತು ಕೊಟ್ಟು ಬಂದಿನಿ ಕುರಿ ಹೊಳಿಸಿ ಬಂದು ಹೇಳ್ತೀನಿ ಮುಂದಿನ ಹೊಲಮ ಆಗ ಹೋಗುವ ಪವಾಡ ಹೇಳ್ತೀನಿ ಅಂದಿನಿ. ಹೇಳ್ತೀನಿ ಅಂತ ಮಾತು ಕೊಟ್ಟು ಬಂದೀನಿ. ಮಾತು ಕೊಟ್ಟಿನ ಕರೆ ನನಗರ ಮುಂದಿನ ಹೊಲಮ ತಿಳಿಲಾಗಿ ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಸೋಮರಾಯ ಚಿಂತಿ ಒಳಗೆ ಕುಂತ ವಿಚಾರ ಮಾಡ್ಕೊತ ಕುತ್ತಾಗ ಒಂದು ತಲೆಯಾಗ ಒಂದು ವಿಚಾರ ಹೊಳಿತು. ಇನ್ನೇನು ವಿಚಾರ ಮಾಡಿದ್ರೆ ದಾರಿ ಸಿಗುದಿಲ್ಲ. ಈ ಭೂಮಿಯಾಗ ಇರ್ತಕ್ಕಂತ ಗುಂಡುಗಲ್ಲಿ ಹಾಯ್ದು ನಾನು ಪ್ರಾಣ ಕೊಡ್ಬೇಕಂತ ತಿಳ್ಕೊಂಡು ತಂದಿ ಮಾತಿಗೆ ಭ್ರಷ್ಟ ಆಗ್ಬಾರ್ದು ಕರೆ ಪ್ರಾಣೇ ಹೋಲಿ ತಿಳ್ಕೊಂಡು ಗುಂಡುಗಲ್ಲಿ ಹಾಯ್ಲಕತ್ತ ಬಯಲು ಭೂಮಿಯಾಗ. ಹೌದು. ಗಟ್ಟಿ ಧೈರ್ಯ ಮಾಡಿ ಗುಂಡುಗಲ್ಲಿ ಯಾವಾಗ ಸ್ವಾಮರ ಹೈಲಕತ್ತ ಅವಾಗ ಕ್ವಾಣೂರು ಮಠಗಳ ನನ್ನಪ್ಪ ಕರಿಸಿದ್ದಗರು ಉಂಟಾಯ್ತು. ಹೌದು. ಅಲ್ಲಿದಿಂದ ತೇಜಿ ಏರಿ ಬೀಜಾಳಗುಂತಿ ಬಯಲಿಗೆ ಬಂದ ಕ್ವಾಣೂರು ಕರಿಸಿದ್ದ ಬಂದ. ಆ ಕಲ್ಲಿಗೆ ಹಾಯುವಂತ ಹುಡುಗನ 2 ರೊಟ್ಟಿ ಹಿಡಿದು ಮ್ಯಾಲ ಎತ್ತಿ ತಲೆ ಮ್ಯಾಲ ಹೊರದು ಹಸ್ತಿಟ್ಟ ಕ್ವಾಣೂರು ಕರಿಸಿದ್ದ ಮತ್ತೆ ತಲೆ ಮ್ಯಾಲ ಯಾವಾಗ ಗುರುವಿನ ಹಸ್ತ ಕುತ್ತ ಅವಾಗ ನಮ್ಮ ಮುಖ ಕನ್ನಡಿ ಒಳಗ ನಮಗ್ ಹೆಂಗ ಸ್ವಚ್ಛ ಕಾಣ್ತದ ಹಂಗ ಸಣ್ಣ ಮಗ ಸ್ವಾಮರಿಗೆ ಮುಂದಿನ ಹೊಲಮೆಲ್ಲ ಕಾಣ್ಲಕತ್ತು. ಮುಂದಿನ ಹೊಲಂ ಏನಿತ್ತು? ಏನಿತ್ರಿಪ್ಪ? ಕೋಣರು ಕರಿದವರು ಡಂಕನಾಡ ದೈವನಗೌಡ ಹರಿಕೆ ಹತ್ತಿದ್ದ ಹಬ್ಬ ಹೊರದು ಮಾಡಲು ಬೇಡಿಕೊಂಡಿದ್ದ. ಹಬ್ಬದ ಹರಿಕುಳಿದಿತ್ತು. ಡಂಕನಾಡ ದೈವನಗೌಡ ಕ್ವಾಡ್ರ ಮಟ್ಟಕ್ಕೆ ಹಬ್ಬ ಹಾಕಕ್ ಬರಮಿದ್ದ. ಈ ಸುದ್ದಿ ಮಾಳಪ್ಪ ಮೊದಲು ಗೊತ್ತಿತ್ತು. ಹೌದು. ಇದು ಮಕ್ಕಳಿಗೆ ಗೊತ್ತದಿಲ್ಲ ಅಂತಕ್ಕಂಥದ್ದು ಪರೀಕ್ಷೆ ಮಾಡುವ ಉದ್ದೇಶಕ್ಕಾಗಿ ಮಕ್ಕಳು ಕೇಳ್ತಿದ್ದ ಮಾಳಪ್ಪ. ವಿಚಾರ ಮಾಡಿ ಕೇಳ್ತಿದ್ದ. ಅವಾಗ ಕ್ವಾಣೂರು ಕರೆಸಿದ ಆಶೀರ್ವಾದ ಯಾವಾಗ ಸ್ವಾಮರಾಯ ಮಾಡ್ದ ಅವಾಗ ಎಲ್ಲಾ ಮುಂದಿನ ಗೊತ್ತಾಯ್ತು. ಕ್ವಾಣೂರು ಮಟ್ಟಕ್ಕೆ ದೈಗೊಂಡುಗೌಡ ಬರಾವದಾನ. ಹೌದು. ಹಬ್ಬ ಹಾಕಾವದಾನ ಕಂಟಿ ಕೋರಕ್ಕೆ ಅಮ್ಮನ ಕೈಯಾಗ ಭಂಡಾರ ಕೊಡಾವದಾನ. ಅವ ತಗೊಂಡು ಬೀಜಾಳಗುಂತಿ ಬರಾವದಾನ. ಹೌದು. ನಮ್ಮ ಅಪ್ಪನ ಕರ್ಸವ್ರ ಅದಾರ. ಈ ವಿಷಯ ಎಲ್ಲ ಮೊದಲ ಹೌದು ಸ್ವಾಮರಾಯ ತಿಳ್ಕೊಂಡ್ರಿಪ್ಪ.
ತಿಳ್ಕೊಂಡು ಹಾದ ಕುರಿ ಎಲ್ಲ ಹೊಳಿ ಶಾಕಿ ಹಾ ಹೋಗಿ ತಂದೆಗೆ ಹೇಳ್ತಾನೆಪ್ಪ ಕ್ವಾಡ್ರ ಮಟ್ಟದಾಗ ನಾಳೆ ಡಂಕ ನಾಡ ದೈಗೊಂಡು ಹಬ್ಬ ಹಾಕಾವದಾರ ಹೌದು ಈ ಹಬ್ಬದ ಕಾರ್ಯಕ್ಕೆ ನಿನಗೆ ಭಂಡಾರ ಕೊಟ್ಟ ಕಂಟಿ ಕಾರ್ಯಕ್ಕೆ ಅಮ್ಮನ ಕೈಯಾಗ ದೈಗೊಂಡು ಕಳಿಸ್ತಾನ ನೀನು ಭಂಡಾರ ಹಿಡಿತಪ್ಪ ನಾವು ನೀವೆಲ್ಲರೂ ಕೂಡಿ ಹಬ್ಬಕ್ಕೆ ಹೋಗುವಂತ ವಿಚಾರ ಇದು ಮುಂದಿನ ಹೊಲ ಮತ್ತೆ ಹೇಳ್ದ ಬಲೆ ಮಗ ತಿಳ್ಕೊಂಡು ಮಾಳಪ್ಪ ಹೌದು ಸ್ವಾಮರಾಯನ್ ತಲೆ ಮೇಲೆ ಹಸ್ತಿತ್ತ ಹೌದು ಇವೆಲ್ಲ ಹಿಂದಿನ ಪದಗಳೆಲ್ಲ ಮುಕ್ಕೋತ್ ಬಂದು ಹೌದು ಹಿಂದೆ 2-3 ಪದಗಳು ಉಳಿದು ಈ ಸದ್ದ ಕಂಟಿ ಕ್ವಾರಕ್ಕೆ ಆಮಣ್ಣ ಬಂದು ಬಿದಳಗುಂತಿ ಬೇಲಿಗೆ ಬಂದು ಮಾಳಿಂಗರಿಗೆ ಭಂಡಾರ ಕೊಡ್ತಾನ ಮಾಳಪ್ಪ ಭಂಡಾರ ಹಿಡಿತಾನ ಹಾ 4 ಮಂದಿ ಮಕ್ಕಳು ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ 7 ಮಂದಿ ಗೆಳೆಯರು ಎಲ್ಲಾರು ಕೂಡ್ಕೊಂಡು 12,000 ದಂಡ ತಗೊಂಡು ಒಡ್ಡಿ ವಾಲಗ ತಗೊಂಡು ಮಾಳಪ್ಪ ಹಾ ಹಾ ಎಲ್ಲಿ ಬಂದಾತ ಕೇಳಿದ್ರೆ ಚಿಕ್ಕಲಿಕ್ಕಿ ದಾಟಿ ಬಿದಿರಿ ಬಬಲಾದಿ ಮುಂದೆ ಬಂದು ಹೊಳಿ ಮೇಲೆ ನಿಂತ ಹೌದು ಹೊಳೆ ತುಂಬಿ ಹರಿತೈತೆ 2 ಗಡಿ ನೀ ಹೆಂಗ್ ಹೋಗುದಿಲ್ಲ ದಂಡ ತಗೊಂಡ ತಿಳ್ಕೊಂಡು ಅಂಬಿಗ್ಯಾರ ಅವನಿಗೆ ಕೇಳಿದಾಗ ಅಂಬಿಗ್ಯಾರು ಏನ್ ಹೇಳ್ತಾರಿಪ್ಪ ನಾನು ದುಡ್ಡು ಕೊಟ್ರ ಆಚೆ ಕಡೆ ದಾಟಿಸಿ ಬಿಡ್ತಾಕರೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ದಾಟಿಸಾಕ ಇಲ್ಲ ಪರ್ಮಿಷನ್ ನನಗ ಬರಂಗಿಲ್ಲ ಅಂತ ಹೇಳ್ದೆ ಯಾಕಂದ್ರೆ ನಂದು ಉಪಜೀವನ ಐತಿ ಹೌದು ಹೊಟ್ಟಿ ಪಾರಿಯಾಗಿ ದುಡಿತೀನಿ ನಾನು ದುಡಿತೀನಿ ನೀ ಭಂಡಾರ ಬಟ್ಟ ಕಂಬಳಿ ಕೊಟ್ರ ನನಗೆ ದಾಟಿಸುವಂತ ತಾಕತ್ ನನ್ನಲ್ಲಿಲ್ಲ ದುಡ್ಡು ಇಲ್ಲ. ಜೊತೆಗೆ ಅದ. ಅದಕ್ಕಾಗಿ ಅವ ಅಂಬಿಗ ಆ ದಾಟಿಸಲಾರ ಸಲ ಒಂದು ಮಾಳಪ್ಪ ಏನ್ ಮಾಡ್ದ ಅಂತ ಕೇಳಿದ್ರ ಏನ್ ಮಾಡ್ತಾನ್ರಿಪ್ಪ ತನ್ನ ಬರಳಿನೊಳಗ ಒಂದು ಶಿಕ್ಯಾದ ಉಂಗುರ ಇರ್ತದ ಬೀಸಿ ಗಂಗಾನೊಳಗ ಹೋಗದ ಹೊಳೆ ಆಗೋದಿಲ್ಲ ಒಗೆದ ಗಂಗಾ ಕೇಳ್ತಾನ ನಾನು ಸತ್ಯ ಗುರುವಿನಲ್ಲಿ ಸತ್ಯ ದುಡಿದಿದ್ದ ಕರೆ ಇತ್ತಂದ್ರ ನನಗ ಹಾ ಹಾ ನೀ ಹೊಳ್ಯಾಗ ಆಯ್ಸಿ ಹೋಲಕ ತಾಯಿ ದಾರಿ ಕೊಡು ದಾರಿ ಕೊಡು ನನಗ ನಾನು ನನ್ನ ಗುರುವಿನ ಮೇಲೆ ದುಡಿದಿದ್ದು ಸತ್ಯ ಇದ್ರೆ ಮಾತ್ರ ದಾರಿ ಬಿಡು ಇಲ್ಲಿಲ್ಲ ಅಂದ್ರ ಇಲ್ಲಿಲ್ಲ ಅಂದ್ರೆ ದಾರಿ ಬಿಡಬಾರ ತಾಯಿ ತಿಳ್ಕೊಂಡು ತನ್ನ ಶಿಕ್ಯಾದ ಉಂಗುರ ಯಾವಾಗ ಗಂಗಾನೊಳಗ ಹೋಗದ ಹೌದು ಆ ತಾಯಿ ಗಂಗಾ ಮರಳಿ ಮತ್ತ ಮಾಳಿಂಗರಾಯನ ಕೈಯಾಗ ತಂದು ಉಂಗುರ ಕೊಡ್ತಾಳ ಉಂಗುರ ಕೊಟ್ಟಿಂದ ತನ್ನ ದಂಡ ತಗೊಂಡ ಮಾಳಪ್ಪ ಹೊಂಟ ಹಾ ಹಾ ಕಂಬಳಿ ಮೇಲೆ ಒಬ್ಬನೇ ಕೂತ್ ಹುಟ್ಟ ಹಾಕ್ತಿದ ಕರೆ ಒಬ್ಬ ಹೋಗ್ತಿದ ಕಂಬಳಿ ಮೇಲ ಎಲ್ಲಾರು ಹೋಲಕ್ ಪರ್ಮಿಷನ್ 12,000 ದಂಡೆಲ್ಲ ದಾಟಿಸ್ಬೇಕಲ್ಲ ಹೌದಲ್ರಿಪ್ಪ ಅವಾಗ ಮಾಳಪ್ಪ ಕಂಬಳಿ ಹಸಿ ಕುಂತ ಮತ್ತ ಕಂಬಳಿ ತಗೊಂಡ 12,000 ದಂಡಲ್ಲಿ ಹೆಂಗ ದಾಡ್ಸತಿ ಕೇಳಿದ್ರೆ ಹರಿಯುವಂತ ಹೊಳಿ 2 ಭಾಗಾಗಿ ನಿಂತು 2 ಭಾಗ ಆಗಿ ನಿಂತು ಅವಾಗ ಮಾಳಪ್ಪ ಹೊಳಿ ಒಳಗ ಹೈಸಿ ಹೆಂಗ ಹೋಗ್ತಾನ ತನ್ನ ದಂಡ ತಗೊಂಡು ಕ್ವಾಂಡರ ಮಟ್ಟ ಸನ್ಯಾಗ ಬಂದ ಹೌದು 4 ಮಂದಿ ಮಕ್ಕಳಿಗೆ ಕರೆದ ಮಾಳಪ್ಪ ಹೇಳ್ತಾನ ಏನತ್ರಿಪ್ಪ ಡಂಕನಾಡ ದೈಗೊಂಡುಗೌಡ ಈ ಕ್ವಾಂಡರ ಮಠದೊಳಗೆ ಮೋಸದಿಂದ ಹಬ್ಬ ಹಾಕ್ಯಾನ ಮೂಕು ಚೌಡ್ರ ಮಲ್ಲಾರ್ ಚೌಡ್ರನ್ನ ಮೇಲ್ನಾಡದ ಜನ ಎಲ್ಲ ತರ್ಸ್ಯಾನ ಚಾರ್ಕೋರ್ ಮಂದಿ ಬಂದಾರ ಚಾರುಕ್ವಾರ ಮಂದಿ ಬಂದಾರ ನನ್ನ ನೋಡೋ ಸಲುವಾಗಿ ಬಂದಾರ ಹೌದು ಯಾರೇನು ಅಂದ್ರೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ನೀವೇನು ಸೊಂಟಿಗೇನು ಕಟ್ಟಿರಲ್ಲ ಡೊಳ್ಳ ಡೊಳ್ಳ ಈ ಡೊಳ್ಳ ಸೊಂಟಿದ ಕಟ್ಟಿ ಡೊಳ್ಳ ಬಿಚ್ಚಬೇಡ್ರಿ ಕೈ ಇಳಿಸ್ಬೇಡ್ರಿ ಹೌದು ನಾ ಬಂದು ಹೇಳುತ್ತಾನ ಏಕ ಒಡ್ಡಿ ವಾಲಗ್ ನುಡಿಬೇಕು ಇದು ನಿಮಗೆ ತಲೆಯಾಗಿರ್ಲ ತಿಳ್ಕೊಂಡು ಮಕ್ಕಳಿಗೆ ಆಜ್ಞೆ ಮಾಡಿದ ಮಾಳಪ್ಪ ಹೇಳ್ದಾರಿಪ್ಪ ತಂದೆ ಮಾತಿನ ಪ್ರಕಾರ ಮಕ್ಕಳು 7 ದಿನ ತನ ಹಬ್ಬ ನಡೆದ್ರು ಏಕ ವಾಲಗ ನುಡಿಸ್ತಾರ ಕ್ವಾಡ್ರು ಕರಿಸಿದ್ದನ ಸನ್ನಿಧಾನದ ಮುಂದ ಡಂಕನಾಡ್ ದೈಗೊಂಡಗೌಡ್ರ ಹಬ್ಬದಾಗ ಹಬ್ಬದಾಗ್ರಿಪ್ಪ ಇಲ್ಲೇ ಇಡ್ತಾನ ನಮ್ಮ ಸಂಕನಾಳ ಗುರುಲಿಂಗ ಸರ್ ಅವರು ಬಹಳ ಮಾರ್ಮಿಕವಾಗಿರ್ತಕ್ಕಂತ ಮಾತುಗಳನ್ನ ತಮ್ಮ ಮುಂದೆ ಹೇಳಿದ್ದಾರೆ ಪ್ರತಿಪಾದನೆ ಮಾಡ್ಯಾರಿಪ್ಪ ಅದರೊಳಗೆ ಹೇಳ್ಕೊತ ಯಾರೋ ಒಬ್ರು ಅಣ್ಣಾಜಿಗಳು ದಾಂಧಿ ಮಾಡಕತ್ತ ಏನೋ ಸ್ವಲ್ಪ ದನಿಗಿ ಮಾಡ್ಲಕತ್ತಾರ ಕಾಣ್ತಾರ ಅವ್ರ ಏನಂದ್ರು ಏನಂದ್ರಿಪ್ಪ ನೀವು ದಳವಾಯಿಗಳು ಪವನ್ಯರಾಗಬೇಕನ್ನತ್ ಕೇಳಿದ್ರು ಅವ್ರು ಹಾ ಕೇಳಿದ್ರಲ್ರಿ ನಾವು ದಳವಾಯಿಗಳು ಈ ನಮ್ಮ ಸಿದ್ದನಗೌಡರ ದಳವಾಯಿ ನಾವು ಕೂಡ ದಳವಾಯಿಗಳು ನಾವು ಅಣತಮರಕ್ಕೆ ನೀವು ಬೀಗರು ಬಂದವ್ರು ಇಟ್ಟು ದಾಂಧಿ ಮಾಡೋರು ಅಂತಕ್ಕಂತ ಮಾತನ್ನ ಅವ್ರು ಹೇಳಿದ್ದಾರೆ ಹೇಳ್ರಿಪ್ಪ ನನಗೊಂದು ಸ್ವಲ್ಪ ಸಂಶಯ ಬರ್ತೈತಿ ಏನ್ರಿಪ್ಪ ನಿಮ್ಗೆ ಸಮಸ್ಯೆ ಈ ಸಿದ್ದಾಪುರವಾಗಿರ್ತಕ್ಕಂತ ಈ ದಳವಾಯಿಗೌಡರು ಹೌದು ಸಂಕನಾಳದಾಗಿರ್ತಕ್ಕಂತ ಗುರುಲಿಂಗ ಸರ್ ದಳವಾಯಿ ಅವರು ಹೌದು ಅವ್ರ ಅಡ್ಡೆಸರು ದಳವಾಯಿ ಇವ್ರ ಅಡ್ಡೆಸರು ದಳವಾಯಿ ಇವರು ಹಾಲು ಮತದ ಸಮಾಜದವರು ತಿಳ್ಕೊಳ್ಳೋನು ಹೌದು ಹೌದಲ್ರಿ ಹೌದು ಇನ್ನ ವಿಜಯಪುರ ತಾಲೂಕ ವಿಜಯಪುರ ಜಿಲ್ಲೆ ಒಳಗ ಹಡಗಲಿ ಒಳಗ ದಳವಾಯಿಗಳದಾರ ಅವರು ಅಂಬಿಗಾರ ಸಮಾಜದವ್ರು ದಳವಾಯಿಗಳದಾರ ಅಲ್ಲಿ ಹಡಗಲ್ಯಾಗ ಅಂಬಿಗಾರ ಸಮಾಜದವ್ರು ದಳವಾಯಿಗಳದಾರ ಹೌದೌದು ಇಲ್ಲಿ ದಳವಾಯಿ ಅನ್ನೋ ನಮಗೊಂದು ಸಂಶಯ ಬತ್ತು ಇದು ದಳವಾಯಿ ಅಂತ ನಿಮಗೆ ಅಡ್ಡೆಸರು ಹೆಂಗ ಬತ್ತು ಹಾ ಯಾವ ಕಾರಣದಿಂದ ಬತ್ತು ಇದು ಯಾನ ಕಾರಣ ಹೌದು ಇದಕ್ಕ ದಳವಾಯಿ ಹಿಂಗ ದಳವಾಯಿ ಅಲ್ಲಕ್ಕದ ಕಾರಣ ಏನು ಹೌದು ಅಂತಕ್ಕಂತ ವಿಚಾರಗಳ ಸುಮ್ ಎಲ್ಲಾರಿಗೆ ತಿಳಿವಂಗದ ಇದೊಂದು ಚರ್ಚೆ ರೂಪದಾಗ ಕೇಳೋದು ದಳವಾಯಿ ಅಂದ್ರೆ ಏನು ಅವ್ರಿಗೆ ಅಡ್ಡೆಸರು ಯಾಕೆ ಬಂತು ಹೌದು ದಳವಾಯನಂತ ಕಾರಣ ಎದಕ್ಕೆ ಬತ್ತಿದು ಎದಕ್ ಬಂತು ಅಂತಕ್ಕಂಥದ್ದೊಂದು ಪ್ರಶ್ನೆ ಅದ ಹೌದು ಇನ್ನೂ ಹಾಲು ಮತ್ತೊಳಗೆ ನಮ್ಮ ಹಿರಿಯರು ಚರ್ಚೆ ಮಾಡತ್ ಹೇಳ್ಯಾರ ಹಾ. ಇನ್ನೊವ್ರು ಹಾಡಿನ ಮುಖಾಂತರ ಅವ್ರು ಹಾಡಿರ್ತಕ್ಕಂಥ ವಿಷಯದೊಳಗೆ ಹಂಗೆ ಚರ್ಚೆ ಮಾಡ್ಕೊತ ಹೋಗುನಂತಕ್ಕಂಥ ಮಾತು ಹೇಳಿ ಹೇಳಿ ಈಗ ಮಾಳಿಂಗರಾಯನ ಕ್ವಾಂಡರ ಮಠದೊಳಗೆ ಡಂಕನಾಡ ದೈಗೊಂಡುಗೌಡನ ಹಬ್ಬ ಯಾವ ರೀತಿ ನಡೆಯುವ ಹೌದು ಕೇಳು ಬರ್ಲಿಲ್ಲ